ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರುದ್ರಾಕ್ಷಿ ಅನ್ನತಕ್ಕಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬರ್ತಕ್ಕಂಥದ್ದು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸು ದೇಹದಲ್ಲಿ ಇರ್ತಕ್ಕಂಥ ವಿದ್ಯುತ್ ಶಕ್ತಿನ ಒಳ್ಳೆಯ ರೀತಿ ಒಂದು ಸಮತೋಲನವನ್ನು ತೊಗೊಂಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಸಮತೋಲನವನ್ನು ತೊಗೊಂಬರುತ್ತೆ. ಹಾಗೆ ರುದ್ರಾಕ್ಷಿಯ ಮುಖಗಳು ಅಂತ ಬರುತ್ತೆ. ತುಂಬ ಜನ ಕೇಳಿರ್ತಾರೆ ಮುಖಗಳು ಅಂತ. ಮುಖಗಳು ಅಂದರೆ ಅದರೊಳಗಡೆ ಎಷ್ಟು ಬೀಜ ಇದೆ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಒಂದು ಮುಖ ಅಂದರೆ ಒಂದು ಬೀಜ, 3 ಮುಖ ಅಂದರೆ 3 ಬೀಜ, 6 ಮುಖ ಅಂದರೆ 6 ಸೀಡ್ಸ್ ಇರುತ್ತೆ ಅದರೊಳಗಡೆ, 12 ಮುಖ ಅಂದರೆ 12 ಬೀಜಗಳಿರುತ್ತೆ ಅದರೊಳಗಡೆ. ಒಂದೊಂದು ಬೀಜಕ್ಕೂ ಒಂದೊಂದು ಶಕ್ತಿ ತೋರಿಸಿದ್ದಾರೆ ಅವರು. 12 ಬೀಜಕ್ಕೂ 12 ಶಕ್ತಿ ತೋರಿಸಿದಾಗ ರುದ್ರಾಕ್ಷಿ ಧರಿಸಿ. ಹಾಗೆ ಶಾಸ್ತ್ರದಲ್ಲಿ 9 ಗ್ರಹಕ್ಕೂ 9 ವಿಧವಾಗಿರ್ತಕ್ಕಂಥ ವಿದ್ಯುತ್ ಕಾಂತಿಯನ್ನು ಕಂಡುಹಿಡಿದ್ದಾರೆ ರುದ್ರಾಕ್ಷಿಯಲ್ಲಿ. ಸೊ ಆ ವಿದ್ಯುತ್ ಕಾಂತಿಯನ್ನು ಹೇಗೆ ನಮಗೆ ಅಳವಡಿಸತಕ್ಕಂಥ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಕಂಪನಾಂಕಗಳು ಅಂತ ಕರಿತೀವಿ ಯಾವಾಗಲೂ. ಜ್ಯೋತಿಷ್ಯ ಅಂದರೆ ಕಂಪನಾಂಕ. ನಮಗೆ ತುಂಬ ಚೆನ್ನಾಗಿತ್ತು ಸರ್ ಓದ್ ದಶ ಅಂತಂದರೆ ಆ ಕಂಪನಾಂಕಗಳ ಪಾಸಿಟಿವ್ ಇತ್ತು. ಈ ದಶ ಚೆನ್ನಾಗಿಲ್ಲ ಅಂದರೆ ಕಂಪನಾಂಕಗಳು ನೆಗೆಟಿವ್ ಆಗಿದ್ದಾವೆ. ಆ ಕಂಪನಾಂಕಗಳನ್ನು ರೆಗ್ಯುಲೇಟ್ ಮಾಡೋಕ್ಕೆ ರುದ್ರಾಕ್ಷಿ.